ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ಯಾಮ್ಲಾ, ಅಸೋಸಿಯೇಟ್ ಪ್ರೊಫೆಸರ್, ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ವಿಜಯನಗರ್. ಇವತ್ತು ಕರ್ನಾಟಕ ಆರ್ಥಿಕತೆಯ 5ನೇ ಅಧ್ಯಾಯದಲ್ಲಿ ನಿಮಗೆ ಸಾರ್ವಜನಿಕ ಹಣಕಾಸಿನ ಕುರಿತು ಅಧ್ಯಯನ ಮಾಡಬೇಕಾಗಿರುತ್ತೆ. ಸಾರ್ವಜನಿಕ ಹಣಕಾಸು ಅಂದರೆ ಇಲ್ಲಿ ಸರ್ಕಾರದ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಯನವನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ಕರಿಬೋದು. ಸರ್ಕಾರಕ್ಕೆ ಸೇರಿದಂತಹ ಹಣಕಾಸು. ಸರ್ಕಾರದ ಹಣಕಾಸು ಅಂದರೆ ಏನು? ಸರ್ಕಾರ ತನ್ನ ಕಾರ್ಯನಿರ್ವಹಣೆಗೆ ವಿವಿಧ ಮೂಲಗಳಿಂದ ಆದಾಯವನ್ನು ಹೇಗೆ ಪಡೆಯುತ್ತೆ, ಮತ್ತು ಸಮಾಜದ ಅಭಿವೃದ್ಧಿಗೆ ಮತ್ತು ಸಾರ್ವಜನಿಕರ ಕಲ್ಯಾಣಕ್ಕಾಗಿ ಆ ಹಣವನ್ನು ಹೇಗೆ ವೆಚ್ಚವನ್ನು ಮಾಡುತ್ತೆ, ಜೊತೆಗೆ ವರಮಾನಕ್ಕಿಂತ ಹೆಚ್ಚು ವೆಚ್ಚ ಆದಾಗ ಬೇರೆ ಬೇರೆ ಮೂಲಗಳಿಂದ ಸಾಲವನ್ನು ತಂದು ಹೇಗೆ ಅದನ್ನು ನಿಭಾಯಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಸಾರ್ವಜನಿಕ ವರಮಾನ, ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲ ವಿಷಯಗಳನ್ನು ಅಧ್ಯಯನ ಮಾಡೋದಕ್ಕೆ ಸಂಬಂಧಿಸಿದ ಶಾಸ್ತ್ರವನ್ನು ನಾವು ಸಾರ್ವಜನಿಕ ಹಣಕಾಸು ಅಂತ ಕರಿಬೋದು. ಇಲ್ಲಿ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರನೂ ಆಗಿರ್ಬೋದು, ರಾಜ್ಯ ಸರ್ಕಾರನೂ ಆಗಿರ್ಬೋದು, ಮತ್ತು ಸ್ಥಳೀಯ ಸರ್ಕಾರಗಳು ಕೂಡ ಆಗಿರ್ಬೋದು, ಸಾರ್ವಜನಿಕ ನಿಗಮಗಳಾಗಿರ್ಬೋದು, ಎಲ್ಲವೂ ಇದರಲ್ಲಿ ಬರುತ್ತೆ. ಈ ಸಂಸ್ಥೆಗಳು ಸಾರ್ವಜನಿಕ ಸಂಸ್ಥೆಗಳಾಗಿರೋದ್ರಿಂದ ಇವುಗಳ ಹಣಕಾಸಿಗೆ ನಾವು ಸಾರ್ವಜನಿಕ ಹಣಕಾಸು ಅಂತ ಕರಿತೀವಿ. ಜೊತೆಗೆ ಈ ಸಾರ್ವಜನಿಕ ಸಂಸ್ಥೆಗಳು ಯಾವ್ಯಾವ ವಿಧಾನದಿಂದ ವರಮಾನವನ್ನು ಪಡೆಯುತ್ತೆ, ಹೇಗೆ ವೆಚ್ಚ ಮಾಡುತ್ತೆ, ಮತ್ತು ಅಗತ್ಯಕ್ಕಿಂತ ಯಾವ ವಿಧದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ವೆಚ್ಚ ಆದಾಗ ಯಾವ ವಿಧದಲ್ಲಿ ಸಾಲವನ್ನು ಪಡೆದುಕೊಳ್ಳುತ್ತೆ ಅನ್ನೋ ವಿಷಯವನ್ನು ಸಮಗ್ರವಾಗಿ ಅಭ್ಯಾಸ ಮಾಡೋದನ್ನು ನಾವು ಸಾರ್ವಜನಿಕ ಹಣಕಾಸಿನ ವಸ್ತು ವಿಷಯ ಆಗಿರುತ್ತೆ. ಸೊ ಇಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರು ಇದನ್ನು ವ್ಯಾಖ್ಯಾನಿಸೋ ಪ್ರಕಾರ ಸಾರ್ವಜನಿಕ ವರಮಾನ ಮತ್ತು ವೆಚ್ಚದ ಬಗ್ಗೆ ಶೋಧನೆ ನಡೆಸೋ ಕ್ಷೇತ್ರನೇ ಸಾರ್ವಜನಿಕ ಹಣಕಾಸು ಅಂತ ಕರೆಯೋದು ಕೂಡ ಉಂಟು. ಸೊ ಹಾಗಾಗಿ ಇಲ್ಲಿ ಸಾರ್ವಜನಿಕ ಹಣಕಾಸಲ್ಲಿ ನಾವು ಸಾರ್ವಜನಿಕ ವರಮಾನ, ಸಾರ್ವಜನಿಕ ಆದಾಯ ಮತ್ತು ಸಾರ್ವಜನಿಕ ಸಾಲ ಇವೆಲ್ಲವನ್ನ ಕೂಡ ಅಧ್ಯಯನ ಮಾಡ್ತಿರ್ತೀವಿ. ಸಾರ್ವಜನಿಕ ಹಣಕಾಸನ್ನು ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇದನ್ನ ನೋಡಿ, ನಾನೊಂದು ಸಂಕ್ಷಿಪ್ತವಾಗಿ ಏನು ಸಾರ್ವಜನಿಕ ಹಣಕಾಸಲ್ಲಿ ಏನೇನಿರುತ್ತೆ ಅಂತ ಹೇಳಿದೆ. ಇಲ್ಲಿ 20ನೇ ಶತಮಾನಕ್ಕೆ ಮುಂಚೆ ನೀವು 19 ಅಥವಾ 18ನೇ ಶತಮಾನದಲ್ಲಿ ನೋಡಿದರೆ ಸರ್ಕಾರವನ್ನು ಪೊಲೀಸ್ ಸ್ಟೇಟ್ಸ್ ಅಂತ ಕರೆಯೋರು, ಅಂದರೆ ಪೊಲೀಸ್ ರಾಜ್ಯಗಳು ಅಂತ. ಅಂದರೆ ಸರ್ಕಾರದ ಕೆಲಸ ಏನು ಅಂದರೆ ಜನರ ರಕ್ಷಣೆಯನ್ನು ಕೊಡೋದು. ಯಾವುದರಿಂದ? ಆಂತರಿಕ ಮತ್ತು ಬಾಹ್ಯ ಗಲಭೆಗಳಿಂದ. ಈಗ ಬಾಹ್ಯ ಅಂತಂದಾಗ ದೇಶದಿಂದ ಹೊರಗೆ ಯಾವುದಾದ್ರೂ ಒಂದು ಅಟ್ಯಾಕ್ಸ್ ಆದರೆ, ಅಥವಾ ದೇಶದಿಂದ ಹೊರಗಿಂದ ಬೇರೆಯವ್ರು ಏನಾದರೂ ಹೀಗೆ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅವಾಗ ಜನರನ್ನ ರಕ್ಷಣೆ ಮಾಡೋದು. ಮತ್ತು ಆಂತರಿಕ ಗಲಭೆಗಳೇನಾದರೂ ಆದರೆ, ಇಂಟರ್ನಲ್ ಕ್ಲಾಶಸ್ ಏನಾದರೂ ಆದಾಗ ಮಾಡೋದು. ಸೊ ದ ವರ್ಕ್ ಆಫ್ ದ ಗವರ್ಮೆಂಟ್ ವಾಸ್ limited as police states. That is, giving security to the people of the country was the main work of the government, and this was called as laissez-faire policy. ಇದನ್ನ ತಾಟಸ್ಥ್ಯ ನೀತಿ ಅಂತ ಕರೆಯೋರು. So in laissez-faire policy, only providing security to the people was the main intention or the objective of the government. But later on, as the economic activities became more prominent, ತುಂಬ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾದಾಗ ಅವಾಗ ವಿತ್ ಟ್ರಾನ್ಸ್ಫಾರ್ಮೇಷನ್ ಪ್ರಮೋಟಿಂಗ್ ವೆಲ್ಫೇರ್ ಟು ದ ಸಿಟಿಸನ್ ಆಲ್ಸೋ ಬಿಕೇಮ್ ಅ ರೋಲ್ ಆಫ್ ಗವರ್ಮೆಂಟ್. ಜನರಿಗೆ ಕ್ಷೇಮಾಭಿವೃದ್ಧಿ ಕೊಡೋದು ಯಾರು, ಜನರ ಕ್ಷೇಮವನ್ನು ನೋಡ್ಕೊಳ್ಳೋದು ಯಾರು, ಅವರ ಕಲ್ಯಾಣವನ್ನು ನೋಡ್ಕೊಳ್ಳೋದು ಯಾರು ಅಂತ ಬಂದಾಗ ಸರ್ಕಾರವೇ ಈ ಜವಾಬ್ದಾರಿಯನ್ನು ತಗೋಬೇಕು ಅಂತ ಆಯಿತು. ಸೊ ಹಾಗಾಗಿ ದಿ ಗವರ್ಮೆಂಟ್ ಟುಕ್ ಅಪ್ ದಿ role of giving welfare to the people. Hence the role of public economics and public finance became more important. ಆದ್ದರಿಂದ ಸಾರ್ವಜನಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ಪಾತ್ರ, ಸಾರ್ವಜನಿಕ ಅರ್ಥಶಾಸ್ತ್ರ ಮತ್ತು ಸಾರ್ವಜನಿಕ ಹಣಕಾಸಿನ ಪಾತ್ರ ಒಂದು ದೇಶದಲ್ಲಿ ಪ್ರಮುಖ ಆಗ್ತಾ ಹೋಯಿತು. ಅಂದರೆ ನಾಗರಿಕರ ಕಲ್ಯಾಣವನ್ನು ಉತ್ತೇಜನ ಮಾಡೋದು, ಅದಕ್ಕೆ ಸರ್ಕಾರ ಸನ್ನದ್ಧವಾಗೋದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಯಿತು. ಇಲ್ಲಿ ಪಬ್ಲಿಕ್ ಫೈನಾನ್ಸನ್ನು, ಸಾರ್ವಜನಿಕ ಹಣಕಾಸನ್ನು ನಾವು 6 ರೀತಿಯಾಗಿ ವಿಂಗಡಿಸ್ಬೋದು. ಇಟ್ ಇಸ್ ಅ ಪಾರ್ಟ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ವಿಚ್ ಸ್ಟಡೀಸ್ ಅಬೌಟ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಆಫ್ ದಿ
ಗವರ್ಮೆಂಟ್. ಹಾಗಾದ್ರೆ ಸಾರ್ವಜನಿಕ ಅರ್ಥಶಾಸ್ತ್ರ ಅಂದ್ರೆ ಏನು? ಒಂದು ಭಾಗ ಇದು. ಸಾರ್ವಜನಿಕ ಹಣಕಾಸು ಅಂದ್ರೆ ಸಾರ್ವಜನಿಕ ಅರ್ಥಶಾಸ್ತ್ರದ ಒಂದು ಭಾಗ. ಈ ಸಾರ್ವಜನಿಕ ಹಣಕಾಸು ಆಮ್, ಸರ್ಕಾರದ ಹಣಕಾಸಿನ ಚಟುವಟಿಕೆಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಹೋಗುತ್ತೆ. ಇದನ್ನ 6 ಭಾಗವಾಗಿ ವಿಂಗಡಿಸಿದ್ದಾರೆ. ಒಂದು ಸಾರ್ವಜನಿಕ ಆದಾಯ, ಪಬ್ಲಿಕ್ ರೆವಿನ್ಯೂ ಇಸ್ ಒನ್ ಸಚ್ ಥಿಂಗ್. ಈ ವಿಭಾಗದಲ್ಲಿ ಸರ್ಕಾರದ ಆದಾಯದ ವಿವಿಧ ಮೂಲಗಳನ್ನ, ತೆರಿಗೆ ವಿಧಾನಗಳನ್ನ ಮತ್ತೆ ಅದರ ಪರಿಣಾಮಗಳನ್ನ ಅಧ್ಯಯನ ಮಾಡ ಮಾಡಲಾಗುತ್ತೆ. ಜೊತೆಗೆ ಸರ್ಕಾರಗಳು ಅನೇಕ ಮೂಲಗಳಿಂದ ವರಮಾನವನ್ನ ಹೇಗೆ ಪಡ್ಕೊಳ್ಳುತ್ತೆ, ಈ ಮೂಲಗಳು ವರಮಾನಗಳನ್ನ ಎತ್ತುವ ಬಗೆ ಹೇಗೆ, ಇದೆಲ್ಲವನ್ನ ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ವೆನ್ ಯು ಸೇ ಪಬ್ಲಿಕ್ ರೆವಿನ್ಯೂ, ವಾಟ್ ಆರ್ ದ ಸೋರ್ಸಸ್ ಆಫ್ ರೆವಿನ್ಯೂ ದಟ್ ದ ಗವರ್ಮೆಂಟ್ ಗೆಟ್ಸ್? what are the sources where the government can get its uh, revenue? For example, whether it is from the taxes, whether it is from the indirect taxes, or whether it is from the fees, whether it is from the fine that is imposed on the people who break the rule. So itra ಎಲ್ಲವೂ ಬರುತ್ತೆ. ಸೊ ಹಾಗಾಗಿ ಸಾರ್ವಜನಿಕ ಆದಾಯ ಒಂದು. ಎರಡನೇದು ಸಾರ್ವಜನಿಕ ವೆಚ್ಚ. ಸಾರ್ವಜನಿಕ ವೆಚ್ಚ ದಟ್ ಇಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಈ ವಿಭಾಗ ಸಾರ್ವಜನಿಕ ವೆಚ್ಚದ ತತ್ವಗಳು. ಇಟ್ ಸ್ಟಡೀಸ್ ಅಬೌಟ್ ದಿ ಕ್ಯಾನನ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಯಾವ ರೀತಿ ಸಾರ್ವಜನಿಕ ವೆಚ್ಚವನ್ನ ಮಾಡಬೇಕು ಸರ್ಕಾರ ಅನ್ನೋದನ್ನ ಮಾಡುತ್ತೆ. ಮತ್ತೆ ಅದರ ಪರಿಣಾಮವನ್ನ ಕೂಡ ತಿಳ್ಕೊಳ್ತಾ ಹೋಗ್ತೀವಿ. ಮತ್ತೆ ಸರ್ಕಾರ ಮತ್ತು ಹಲವು ವಿಷಯಗಳ ಮೇಲೆ ಅಥವಾ ಹಲವು ಅಂಶಗಳ ಮೇಲೆ ಹೇಗೆ ಖರ್ಚನ್ನ ಮಾಡುತ್ತೆ. ದೇಶದ ರಕ್ಷಣೆ ಆಗಿರ್ಬೋದು, ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಮತ್ತೆ ಪ್ರಜೆಗಳ ಕ್ಷೇಮಾಭಿವೃದ್ಧಿಗಾಗಿರ್ಬೋದು, ಎಲ್ಲ ರೀತಿಗೂ ಖರ್ಚನ್ನ ಮಾಡ್ತಾನೆ ಹೋಗುತ್ತೆ. ಸೊ ಯಾವ್ಯಾವುದಕ್ಕೆ ಖರ್ಚು ಮಾಡುತ್ತೆ ಅದನ್ನ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಅದೇನು ಅಭಿವೃದ್ಧಿ ಕಾರ್ಯನೋ, ಅನಭಿವೃದ್ಧಿ ಕಾರ್ಯನೋ, ಬರೀ ಜನರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಮಾಡ್ತಿರುವಂಥ ವೆಚ್ಚನೋ, ಇವೆಲ್ಲವೂ ಬರುತ್ತೆ. ಸೊ ಎಲ್ಲ ಥರದ ಖರ್ಚನ್ನ ಇಲ್ಲಿ ಪಬ್ಲಿಕ್ ರೆವಿನ್ಯೂನಲ್ಲಿ ಪಬ್ಲಿಕ್ ಎಕ್ಸ್ಪೆಂಡಿಚರಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ದ ಸ್ಟಡಿ ಅಬೌಟ್ ದಿ expenditure of the government over developmental activities, non-developmental activities, welfare of the people, support for the people, support to farmers, all these are studied under public expenditure. ಮೂರನೇದು ಸಾರ್ವಜನಿಕ ಸಾಲ. ಸಾರ್ವಜನಿಕ ಸಾಲ, ಪಬ್ಲಿಕ್ ಡೆಟ್ ಅಂದ್ರೆ ಈ ವಿಭಾಗ ಸಾರ್ವಜನಿಕ ಸಾಲದ ಅವಶ್ಯಕತೆ, ಅದನ್ನ ಪಡೆದುಕೊಳ್ಳುವಂತಹ ವಿಧಾನಗಳು ಯಾವುದು, ಮತ್ತೆ ಸಾಲದ ಆಡಳಿತ ನಿರ್ವಹಣೆಯನ್ನ ಕುರಿತು ಸ್ಟಡಿ ಮಾಡೋದಾಗಿರುತ್ತೆ. ಅಂದ್ರೆ ಸರ್ಕಾರದ ವೆಚ್ಚಗಳು ವರಮಾನವನ್ನ ಮೀರಿದಾಗ ಅನಿವಾರ್ಯವಾಗಿ ಸಾರ್ವಜನಿಕ ಸಾಲವನ್ನ ಮಾಡಬೇಕಾಗುತ್ತೆ. ಸೊ ಸಿ ಫಾರ್ ಎಕ್ಸಾಂಪಲ್, ಇಫ್ ದ ಗವರ್ಮೆಂಟ್ ಹ್ಯಾಸ್ ಟು ಡೂ ದಿ ಎಕ್ಸ್ಪೆಂಡಿಚರ್, ಇಟ್ ಹ್ಯಾಸ್ ಟು ಹ್ಯಾವ್ ದಿ ರೆವಿನ್ಯೂ. If you see how many, what is the percentage of people who pay taxes in India, it is just 2 or 3% who pay taxes. So out of that money and the fees that is collected or the fines that is collected and the other sources, other agricultural revenue, land revenue, all this, with this money, how much can the government spend? And if there is a gap between expenditure and revenue, how the government is going to fill this gap? ಅಂದರೆ ಖರ್ಚು ಜಾಸ್ತಿ ಆಗಿ ಆದಾಯ ಕಡಿಮೆ ಇದ್ರೆ, ಇಫ್ ದ ಎಕ್ಸ್ಪೆಂಡಿಚರ್ ಇಸ್ ಮೋರ್ ಅಂಡ್ ದ ರೆವಿನ್ಯೂ ಇಸ್ ಲೆಸ್, ಹೌ ದ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಡೂ ದಿಸ್ ವಿತ್ ದ ಪಬ್ಲಿಕ್ ಡೆಟ್. ಎಲ್ಲೆಲ್ಲಿಂದ ಸಾಲ ತಂದು ಇದನ್ನ ಸರಿಪಡಿಸುತ್ತೆ ಅದನ್ನ ಕೂಡ ನೋಡೋದು ಇಲ್ಲಿ ಬರುತ್ತೆ. ದೆನ್ ನೆಕ್ಸ್ಟ್ ಇಸ್ ಬಜೆಟ್, ಆಯವ್ಯಯ. ಇದು ಸರ್ಕಾರದ ಪ್ರತಿ ವರ್ಷ ಒಂದು ಬಜೆಟ್ ಅನ್ನ ತಯಾರು ಮಾಡುತ್ತೆ. ಇದು ಮುಂದಿನ ವರ್ಷದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸರ್ಕಾರ ವಾರ್ಷಿಕ ಆಯವ್ಯಯವನ್ನ ಸಿದ್ಧತೆ ಮಾಡಿಕೊಂಡು ಕ್ಯಾಬಿನೆಟ್ ಅಲ್ಲಿ ಅಥವಾ ತನ್ನ ಸೆಷನ್ ಅಲ್ಲಿ ಇದನ್ನ ಮಂಜೂರಾತಿ ಮಾಡ್ಕೋಬೇಕು. ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮುಂದೆ ಇದನ್ನ ಪ್ರೆಸೆಂಟ್ ಮಾಡಿ ಅವ್ರ ಹತ್ರ ಸೈನ್ ತಗೊಂಡು, ನಾವು ಈ ವರ್ಷ ನಮ್ಮ ಆದಾಯ ಎಷ್ಟು, ನಮ್ಮ ಖರ್ಚು ಎಷ್ಟು, ನಾವು ಯಾವ್ದಾವ್ದ್ರ ಮೇಲೆ ಖರ್ಚು ಮಾಡ್ತಿರ್ತೀವಿ ಅದಕ್ಕೆ ಮಂಜೂರಾತಿಯನ್ನ ತಗೊಂಡು ಇಡೀ ವರ್ಷ ಅದೇ ರೀತಿನಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸೊ ಬಜೆಟ್ ಇಸ್ ವೇರ್ an annual statement is prepared regarding the revenue of the government and the expenditure that it has to make, regarding the developmental activities that it has to take. So all these will be presented in the session in front of all the elected representatives, and a permission will be taken or the approval from this cabinet will be taken so that they can implement it for the next 1 year. So next 1 year, whatever the budget says, according to that, the activities take place by the government. ಇನ್ನೊಂದು ಕೋಶೀಯ ನೀತಿ, ಫಿಸ್ಕಲ್
ಪಾಲಿಸಿ. ಫಿಸ್ಕಲ್ ಪಾಲಿಸಿ ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲದ ನಿರ್ವಹಣೆಗೆ ಸರ್ಕಾರವು ಅಳವಡಿಸಿಕೊಳ್ಳುವಂತಹ ನೀತಿಗೆ ನಾವು ಕೋಶೀಯ ನೀತಿ ಅಂತ ಕರಿತೀವಿ. ಅಂದರೆ ಇಟ್ಸ್ ಅ ಪಾಲಿಸಿ which is implemented by the government to manage the public expenditure and public debt. Okay, that is called as fiscal policy. ಆರ್ಥಿಕ ಸ್ಥಿಮಿತತೆಯನ್ನು ಸಾಧಿಸೋದಕ್ಕೆ ಇವುಗಳನ್ನು ಜಾಗರೂಕತೆಯಿಂದ ನಿರ್ವಹಣೆ ಮಾಡೋ ಅವಶ್ಯಕತೆ ಇದೆ. ಇಫ್ ಯು ಹ್ಯಾವ್ ಟು ಮೇಂಟೈನ್ ದಿ ಎಕನಾಮಿಕ್ ಸ್ಟೆಬಿಲಿಟಿ, ದೆನ್ ಯು ಹ್ಯಾವ್ ಟು ಡೂ ದಿಸ್ ವೆರಿ ಕೇರ್ಫುಲಿ. ಕೋಶೀಯ ನೀತಿ ಅನುಷ್ಠಾನದ ವಿಧಾನವನ್ನು ಈ ವಿಭಾಗದಲ್ಲಿ ಹೇಗೆ ಕೋಶೀಯ ನೀತಿ, ಹೌ ದ ಫಿಸ್ಕಲ್ ಪಾಲಿಸಿ is implemented, what is the procedure that is undertaking, all that is studied under this fiscal policy. ನೆಕ್ಸ್ಟ್ ಇಸ್ ಫೆಡರಲ್ ಫೈನಾನ್ಸ್, ಸಂಯುಕ್ತ ಹಣಕಾಸು. ಸರ್ಕಾರದಲ್ಲಿ ವಿವಿಧ ಪದರಗಳು ಇರೋದನ್ನು, ಲೇಯರ್ಸ್ ಇರೋದನ್ನು ನೋಡ್ತೀವಿ ನಾವು. ಸಾರ್ವಜನಿಕ ಅಂದರೆ ಇಲ್ಲಿ ಒಂದು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಲೇಯರ್ಸ್ ಇರೋದು. ಈ ವ್ಯವಸ್ಥೆಯಲ್ಲಿ ವಿವಿಧ ಹಂತಗಳು ಇರೋದನ್ನು ನೋಡ್ಬೋದು. ಸೊ ಸರ್ಕಾರಗಳು ಹಣದ ಪ್ರವಹನ ಏನಾಗುತ್ತೆ, ಅದು ಹಣಕಾಸಿನ ಅಸಮತೋಲನಗಳು ಮತ್ತು ಅದನ್ನು ಸರಿಪಡಿಸ್ಕೊಳ್ಳೋದು ಮೊದಲಾದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಬೇಕಾಗಿರುತ್ತೆ. ಭಾರತದಲ್ಲಿ ಸಂಯುಕ್ತ ರಾಜ್ಯ ವ್ಯವಸ್ಥೆ ಇರೋದ್ರಿಂದ ಒಂದು ಒಕ್ಕೂಟ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಇರುತ್ತೆ. ದೆರ್ ಇಸ್ ಒನ್ ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ದೆರ್ ಆರ್ ಮೆನಿ ಸ್ಟೇಟ್ ಗವರ್ಮೆಂಟ್ಸ್. ಆ್ಯಂಡ್ ಈ ಸರ್ಕಾರಗಳ ನಡುವೆ ಕೆಲವೊಂದು ಸಂಬಂಧಗಳು, ಹಣಕಾಸಿನ ಸಂಬಂಧಗಳು ಅಸ್ತಿತ್ವದಲ್ಲಿ ಇರುತ್ತೆ. ದೆರ್ ಆರ್ ಫ್ಯೂ ಫೈನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ದಿ ಸೆಂಟ್ರಲ್ ಗವರ್ಮೆಂಟ್ ಆ್ಯಂಡ್ ದಿ state government. ಅಂದರೆ few taxes central government will collect directly, few taxes will be collected by the state government, and it will be shared with the central government, and it has to collect and give it to central government, and central government will distribute the amount that is collected from each state according to the recommendations of the finance commissions. ಅಂದರೆ 5 ವರ್ಷಕ್ಕೊಂದು ಫೈನಾನ್ಸ್ ಕಮಿಷನ್ ಆಗುತ್ತೆ, ಒಂದು ಹಣಕಾಸು ಆಯೋಗ ಆಗುತ್ತೆ. ಈ ಹಣಕಾಸು ಆಯೋಗ ಒಂದು ಪಾಲಿಸಿಯನ್ನು ಸಿದ್ಧಪಡಿಸಿರುತ್ತೆ. ಅಂದರೆ ಈ 5 ವರ್ಷ ಹೇಗೆ ಹಣಕಾಸು ಡಿಸ್ಟ್ರಿಬ್ಯೂಟ್ ಆಗಬೇಕು, ಯಾವ ಸ್ಟೇಟ್ಗೆ ಎಷ್ಟು ಸಿಗಬೇಕು, ಅದರಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಎಷ್ಟು, ಅಂದರೆ ಜನಸಂಖ್ಯೆಯನ್ನು ಮಾನದಂಡವಾಗಿ ಇಟ್ಕೊಂಡು ಎಷ್ಟು ಹಣಕಾಸು ಕೊಡಬೇಕಾಗತ್ತೆ, ಅಥವಾ ಆ ರಾಜ್ಯದ ಹಿಂದುಳಿದಿರುವಿಕೆ, ದ ಬ್ಯಾಕ್ವರ್ಡ್ನೆಸ್ ಆಫ್ ದ ಸ್ಟೇಟ್. ಇಫ್ ದ ಸ್ಟೇಟ್ ಇಸ್ ಮೋರ್ ಬ್ಯಾಕ್ವರ್ಡ್, ಮೋರ್ ಶುಡ್ ಬಿ ಗಿವನ್ ಟು ದಟ್ ಪರ್ಟಿಕ್ಯುಲರ್ ಸ್ಟೇಟ್. ಇಫ್ ದ state is performing well, it can be given less. So this is the way the recommendations will be made by the finance commission, and as per the recommendations of the finance commission, the finances that is collected by both central and state governments will be distributed for the next 5 years. The criteria will be given, and before the 5th year starts, the new finance commission will be implemented, and thereby it will be given the recommendations will be given, and the central government have to follow that recommendation. All the governments have to follow that recommendations. Next, ನಾವು ಆದಾಯ, ವೆಚ್ಚ ಎಲ್ಲ ನೋಡಿದ್ವಿ, ಮತ್ತು ಸಾರ್ವಜನಿಕ ಸಾಲ ಎಲ್ಲ. ಇದನ್ನು ಇನ್ ಡೀಟೇಲ್ ಸ್ಟಡಿ ಮಾಡೋಣ. ಸೋರ್ಸಸ್ ಆಫ್ ರೆವಿನ್ಯೂ ಆಫ್ ದಿ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರದ ವರಮಾನದ ಮೂಲಗಳು. ಏನೇನು ರಾಜ್ಯ ಸರ್ಕಾರದ ವರಮಾನದ ಮೂಲ, ಎಲ್ಲೆಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಹಣ ಬರುತ್ತೆ. ಪರ್ಟಿಕ್ಯುಲರ್ಲಿ ನಾವು ಕರ್ನಾಟಕದ ಬಗ್ಗೆ ಸ್ಟಡಿ ಮಾಡ್ತಿರೋದ್ರಿಂದ ಓನ್ ಟ್ಯಾಕ್ಸ್ ರೆವಿನ್ಯೂ ಅಂದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಿಗ್ತಾ ಇರುವಂತಹ ಸ್ವಂತ ತೆರಿಗೆ ಮೂಲಗಳು ಯಾವ್ದ್ಯಾವುದು ಅಂತ ನೋಡಿದ್ರೆ, ಒಂದು ಸ್ಟೇಟ್ ಜಿ ಎಸ್ ಟಿ. ಸ್ಟೇಟ್ ಜಿ ಎಸ್ ಟಿ ರಾಜ್ಯ ಮಾರಾಟ ಸರಕು ಮತ್ತು ಸೇವೆ ತೆರಿಗೆ. ಇಲ್ಲಿ ವಾಟ್ ಇಸ್ ದಿಸ್ ಗೌರ್ಮೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನೀವು ನೋಡಿದ್ರೆ, ಜಿ ಎಸ್ ಟಿ ನೋಡಿದ್ರೆ, ನೀವು ಯೂಶಲ್ ಆಗಿ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋದರೆ ನಿಮಗೊಂದು ಬಿಲ್ ಕೊಡ್ತಾರೆ. ಆ ಬಿಲ್ಲನ್ನು ನೀವು ನೋಡಿದರೆ, ಒಂದು ದೋಸೆ ಬೆಲೆ 35 ರೂಪಾಯಿ, ಅದಕ್ಕೆ 18% ಜಿ ಎಸ್ ಟಿ ಹಾಕಿರ್ತಾರೆ. ಈ 18% ಜಿ ಎಸ್ ಟಿನಲ್ಲಿ ನಿಮಗೆ ಡಿವಿಷನ್ ಕಾಣುತ್ತೆ, ಸಿ ಜಿ ಎಸ್ ಟಿ, ಎಸ್ ಸಿ ಜಿ ಎಸ್ ಟಿ ಅಂತ. ಸಿ ಜಿ ಎಸ್ ಟಿ ಅಂದರೆ 9% ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ, 9% ಸ್ಟೇಟ್ ಗೌರ್ಮೆಂಟಿಗೆ ಬರುತ್ತೆ ಅಂತ. ಅಂದರೆ ನೀವು ಯಾವುದೇ ಸರಕನ್ನು ತೊಗೊಂಡ್ರೂ ಕೂಡ ಈ ರೀತಿ ಡಿವೈಡ್ ಆಗಿರುತ್ತೆ, ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ಗೆ, ಎಸ್ ಜಿ ಎಸ್ ಟಿ ಅನ್ನೋದು ಸ್ಟೇಟ್ ಗೌರ್ಮೆಂಟ್ಗೆ. ಸೊ ವೆನೆವರ್ ವಿ ಬೈ ಸಮಥಿಂಗ್, ವೆನೆವರ್ ವಿ ಆರ್ into any trade activity, whatever tax that we pay along with the goods that we are buying,
it would be divided equally between central and state government. And whatever is the share of the state government will come to the state, but from the central. ಸ್ಟೇಟೇ ಅದನ್ನು ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ. ಸ್ಟೇಟ್ ಕಲೆಕ್ಟ್ ಮಾಡಿ ಕೊಡಬೇಕು. ಅದನ್ನು ಜಿ ಎಸ್ ಟಿನ ಸೆಂಟ್ರಲ್ ಗೌರ್ಮೆಂಟು ಅದರ ಶೇರನ್ನು ಕೊಡಬೇಕಾಗತ್ತೆ. ಎರಡನೇದು ಬಹಳ ಪ್ರಮುಖವಾದ್ದು ರಾಜ್ಯ ಅಬಕಾರಿ ಸರಕುಗಳ ಆದಾಯ, ಸ್ಟೇಟ್ ಎಕ್ಸೈಸ್ ಡ್ಯೂಟಿ ಇನ್ಕಮ್. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಸರ್ಕಾರಕ್ಕೆ ಹೆಚ್ಚು ಆದಾಯ ಬರೋದು ಇಲ್ಲಿಂದ, ಅಬಕಾರಿ ಎಕ್ಸೈಸ್ ಡ್ಯೂಟಿಯಿಂದ. ಸೊ ಹಾಗಾಗಿ ಯಾವುದೇ ಒಂದು ತೊಂದರೆ ಆದ್ರೂ ಮದ್ಯ ಮಾರಾಟಕ್ಕೆ ತೊಂದರೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಸರ್ಕಾರ, ಏಕೆಂದರೆ ಆದಾಯ ಹಾಗೆ ಇರುತ್ತೆ. ಸೊ ಎಕ್ಸೈಸ್ ಡ್ಯೂಟಿ ಇನ್ಕಮ್ is the main income for the government. It earns lot of income from this, and so it is given more importance. Then revenue from motor vehicle tax, ಮೋಟಾರು ವಾಹನಗಳ ತೆರಿಗೆ ಆದಾಯ. ಅಂದರೆ ನೀವು ಯಾವುದಾದ್ರೂ ಒಂದು ವೆಹಿಕಲನ್ನು ಕೊಂಡ್ಕೊಂಡಾಗ ನೀವು ರೋಡ್ ಟ್ಯಾಕ್ಸನ್ನು ಕಟ್ಟೋದಾಗಿರ್ಬೋದು, ಅಥವಾ ಆ ವೆಹಿಕಲ್ಗೆ ಕಟ್ಟುವಂತಹ ಟ್ಯಾಕ್ಸ್ ಆಗಿರ್ಬೋದು, ಮತ್ತು ಆ ರಸ್ತೆಗೆ ಇಳಿಸೋದಕ್ಕೆ ನೀವು ರೋಡ್ ಟ್ಯಾಕ್ಸು ಕಟ್ಟಬೇಕು, ವೆಹಿಕಲ್ ಕೊಂಡ್ಕೊಂಡಾಗನೂ ಟ್ಯಾಕ್ಸ್ ಕಟ್ಟಬೇಕು. ಇವೆಲ್ಲ ಕೂಡ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಸೊ ಮೋಟರ್ ವಾಹನಗಳ ತೆರಿಗೆ ಆದಾಯ ರಾಜ್ಯ ಸರ್ಕಾರದ ಪಾಲಾಗಿ ಬರುತ್ತೆ. ದಿ ನೆಕ್ಸ್ಟ್ ಇಸ್ ಇನ್ಕಮ್ ಫ್ರಮ್ ಲ್ಯಾಂಡ್ ರೆವಿನ್ಯೂ. ಇದು ಕೂಡ ರಾಜ್ಯ ಸರ್ಕಾರದ ಸ್ವಂತ ತೆರಿಗೆಯ ಮೂಲ. ಅಂದರೆ ಇನ್ಕಮ್ ಫ್ರಮ್ ಲ್ಯಾಂಡ್ ರೆವಿನ್ಯೂ, ಭೂ ಕಂದಾಯ ಆದಾಯ ಅಂದಾಗ ನಿಮಗೆ ಮನೆ ಇದ್ದರೆ ನೀವು ಕಂದಾಯ ಕಟ್ತಾ ಇದ್ರೆ, ನಿಮಗೆ ಸೈಟ್ ಇದ್ದರೆ ನೀವು ಕಂದಾಯ ಕಟ್ತಿದ್ರೆ, ಅಥವಾ ನಿಮಗೆ ಕೃಷಿ ಭೂಮಿ ಇದ್ದು ನೀವು ಪ್ರತಿ ವರ್ಷ ಕಂದಾಯ ಕಟ್ಟಬೇಕಾಗುತ್ತೆ. ಸರ್ಕಾರ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿರುತ್ತೆ, ಆ ಕಂದಾಯವನ್ನು ನೀವು ಕಟ್ಟಬೇಕಾಗಿರುತ್ತೆ. ಇದನ್ನು ಭೂ ಕಂದಾಯ ಅಂತ ಕರಿತೀವಿ. ವಾಟ್ ಎವರ್ ದಟ್ ಲ್ಯಾಂಡ್ ದಟ್ ಯು ಪೊಸೆಸ್ with you, whether it is the agricultural land, whether it is the site that you have, whether it is the property that you have, whatever revenue that is fixed by the government, that is whatever tax that is fixed by the government has to be paid by us, and this amount is the own tax revenue of the government. Then income from ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಫೀ, ನೋಂದಣಿ ಶುಲ್ಕದ ಆದಾಯ. ಅಂದರೆ ನಾವೇನಾದರೂ ಒಂದು ಪ್ರಾಪರ್ಟಿಯನ್ನು ಕೊಂಡ್ಕೊಂಡ್ರೆ, ಎಲ್ಲೋ ಸೈಟ್ ತೊಗೊಂಡ್ವಿ, ಅಥವಾ ಮನೆ ತೊಗೊಂಡ್ವಿ, ಅಥವಾ ಅಪಾರ್ಟ್ಮೆಂಟ್ ತೊಗೊಂಡ್ವಿ, ಅಥವಾ ಬೇರೆ ಏನೇ ತೊಗೊಳ್ಳಿ, ಯೂಶಲ್ ಆಗಿ ಅದು ರಿಜಿಸ್ಟರ್ ಆಗಬೇಕಾಗತ್ತೆ. ವೆಹಿಕಲ್ ಆಗಲಿ ಎಲ್ಲವೂ ರಿಜಿಸ್ಟರ್ ಆಗಬೇಕು. ಸೊ ಈ ಥರದ್ದು ಏನೇ ರಿಜಿಸ್ಟರ್ ಆದ್ರೂ ಪ್ರಾಪರ್ಟಿ, ಯು ಹ್ಯಾವ್ ಟು ಪೇ ದಿ ರಿಜಿಸ್ಟ್ರೇಷನ್ ಫೀ, ಯು ಹ್ಯಾವ್ ಟು ಪೇ ದಿ ಸ್ಟ್ಯಾಂಪ್ ಡ್ಯೂಟಿ. ಸ್ಟ್ಯಾಂಪ್ ಡ್ಯೂಟಿ ಒಂದಷ್ಟು ಕಟ್ಟಬೇಕಾಗತ್ತೆ. ಅಂದರೆ ಆ ಆಸ್ತಿಯ ಮೌಲ್ಯ ಏನಿದೆಯೋ ಅದರ ಆಧಾರದ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀ ಫಿಕ್ಸ್ ಆಗಿರುತ್ತೆ ಮೊದಲೇ. ಸೊ ಹಾಗಾಗಿ ಆಸ್ತಿಯ ಮೌಲ್ಯದ ಆಧಾರದ ಮೇಲೆ ಫಿಕ್ಸ್ ಆಗಿರುವಂಥ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಯನ್ನು ಯಾರು ಆಸ್ತಿಯನ್ನು ಕೊಂಡ್ಕೋತಾ ಇರ್ತಾರೋ ಅವರು ಅದನ್ನು ಕಟ್ಟಲೇಬೇಕು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಕಮ್ ಫ್ರಮ್ ದಿ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಫೀ ದಟ್ ದ ಸ್ಟೇಟ್ ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಗೆಟ್. ದೆನ್ ಇನ್ಕಮ್ ಫ್ರಮ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಮನರಂಜನಾ ತೆರಿಗೆ. ಇದು ಕೂಡ ಭಾಳ ಇಂಪಾರ್ಟೆಂಟು. ಈಗ ಸಿನಿಮಾ ಥಿಯೇಟ್ರ್ಗಳಲ್ಲಿ ಆಗಿರ್ಬೋದು, ಅಥವಾ ನಾಟಕದಲ್ಲಿ ಆಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು, ಇವೆಲ್ಲವೂ ಒಂದು ಎಂಟರ್ಟೈನ್ಮೆಂಟ್ಗೆ ಅಂಥೇಳಿ ನಾವು ಏನು ಹೋಗ್ತೀವಿ ಅದಕ್ಕೆ ಒಂದು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಯೂಶಲ್ ಆಗಿ ನಾವು ಥಿಯೇಟ್ರಿಗೆ ಹೋಗಿ ಒಂದು ಸಿನಿಮಾ ಟಿಕೆಟನ್ನು ತೊಗೊಂಡಾಗ ಅದರ ಬೆಲೆ ₹100 ಆಗಿದ್ದರೆ ಅದರಲ್ಲಿ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಏನು ಸರ್ಕಾರ ಫಿಕ್ಸ್ ಮಾಡಿರುತ್ತೋ ಆ ಅಮೌಂಟು ಸರ್ಕಾರಕ್ಕೆ ಹೋಗಬೇಕಾಗಿರುತ್ತೆ. ಸೊ ಇನ್ಕಮ್ ಫ್ರಮ್ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಈಸ್ ಆಲ್ಸೋ ದಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ರೆವಿನ್ಯೂ ಫಾರ್ ದಿ ಗವರ್ಮೆಂಟ್. ದೆನ್ ಇನ್ಕಮ್ ಫ್ರಮ್ ಟ್ಯಾಕ್ಸಸ್ ಆನ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ತೆರಿಗೆ ಆದಾಯ. ವಿದ್ಯುತ್ತಿಗೆ ನಾವು ಮೀಟ್ರ್ ಬಾಕ್ಸ್ ಹಾಕೊಳ್ಳೋದ್ರಿಂದ ಹಿಡಿದು, ಒಂದು ಮನೆಯನ್ನು ಕಟ್ಟಿದರೆ ಅದಕ್ಕೆ ಮೀಟ್ರ್ ಬಾಕ್ಸ್ ಪರ್ಮಿಷನ್ ತೊಗೊಳೋದ್ರಿಂದ ಹಿಡಿದು, ಮೀಟ್ರ್ ಬಾಕ್ಸ್ ಪಡ್ಕೊಳ್ಳೋದ್ರಿಂದ ಹಿಡಿದು, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಹಿಡಿದು, ಜೊತೆಗೆ ಅದನ್ನು ನಾವು ಎಷ್ಟು ಬಳಸ್ತೀವೋ ಅದಕ್ಕೆ ನಾವು ಏನು ಟ್ಯಾಕ್ಸ್ ಕಟ್ತೀವಿ ಪ್ರತಿಯೊಂದು ಕೂಡ ಇಲ್ಲಿ ಬರುತ್ತೆ. ಇವೆಲ್ಲವೂ ಕೂಡ ಸರ್ಕಾರದ ಆದಾಯವಾಗಿರುತ್ತೆ, ರಾಜ್ಯ ಸರ್ಕಾರದ ಆದಾಯ ಆಗಿರುತ್ತೆ. ಕರ್ನಾಟಕ ಸರ್ಕಾರದ ಒಂದು ಅಭಿನಂದನಾ, ಒಂದು ಪ್ರಶಂಸನೀಯ ಒಂದು ಡೆವಲಪ್ಮೆಂಟ್ ಏನು ಅಂದರೆ, ನಮ್ಮ ಕರ್ನಾಟಕ ಸರ್ಕಾರದ್ದು ಯಾವಾಗಲೂ ಕೂಡ ಆದಾಯದ ಮೂಲ ಭಾಳ ಜಾಸ್ತಿ. ವಿ ಹ್ಯಾವ್ ಅ ಸ್ಟ್ರಾಂಗ್ ಟ್ಯಾಕ್ಸ್ ಬೇಸ್, ಒಳ್ಳೆ ತೆರಿಗೆ ಮೂಲ ಇದೆ. ತುಂಬ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡುವಂತಹ ಟ್ಯಾಕ್ಸ್ಗಳಲ್ಲಿ ಸೌತ್ ಇಂಡಿಯಾದಲ್ಲೇ ಆಂಧ್ರ ನಂತರ ಕರ್ನಾಟಕ ಹೆಚ್ಚಿನ ಪಾಲಿನ ಟ್ಯಾಕ್ಸನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಿರುತ್ತೆ. ಆದರೆ ತುಂಬ ಸಾರಿ ರಾಜ್ಯಕ್ಕೆ ಸಿಗುವಂತಹ ಪಾಲು ಮಾತ್ರ ಭಾಳ ಕಡಿಮೆ. ನಮ್ಮ ಟ್ಯಾಕ್ಸ್ ಬೇಸ್ ಚೆನ್ನಾಗಿದೆ, ನಾವು ಸರ್ಕಾರಕ್ಕೆ ಕೊಡುಗೆ ಜಾಸ್ತಿ ಸೆಂಟ್ರಲ್ ಗೌರ್ಮೆಂಟ್ಗೆ, ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಬರೋದು ಕಂಪ್ಯಾರಿಟಿವ್ಲಿ ಕಡಿಮೆ, ಸಾಪೇಕ್ಷವಾಗಿ ಸ್ವಲ್ಪ ಕಡಿಮೆನೇ ಇರುತ್ತೆ.
ಎರಡನೇದು ಟ್ಯಾಕ್ಸ್ ಶೇರಿಂಗ್ ವಿತ್ ಸೆಂಟ್ರಲ್ ಗೌರ್ಮೆಂಟ್. ಯಾವ್ಯಾವ ಟ್ಯಾಕ್ಸನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಶೇರ್ ಮಾಡ್ಕೊಳ್ತೀವಿ ಅಂದರೆ, ಎಲ್ಲ ಟ್ಯಾಕ್ಸು ನಮಗೆ ಬರುತ್ತೆ, ಬಟ್ ಅದನ್ನು ಯಾವುದನ್ನು ನಾವು ಶೇರ್ ಮಾಡ್ಕೋಬೇಕು ಅನ್ನೋದಾಗ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸನ್ನು ವಿ ಹ್ಯಾವ್ ಟು ಶೇರ್ ಇಟ್ ವಿತ್ ದಿ ಸೆಂಟ್ರಲ್ ಗೌರ್ಮೆಂಟ್. ದೆನ್ ಈ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂದರೆ ಈ ಅಬಕಾರಿ ಸುಂಕ ಏನು ಹಾಕ್ತಾರೋ ಇದು ಕೂಡ ಕೇಂದ್ರ ಅಬಕಾರಿ ಸುಂಕ ಮತ್ತು ರಾಜ್ಯ ಅಬಕಾರಿ ಸುಂಕ ಇರುತ್ತೆ. ಸೊ ಅದನ್ನು ಕೂಡ ನಾವು ಟ್ಯಾಕ್ಸನ್ನು ಶೇರ್ ಮಾಡ್ಕೋಬೇಕು. ಆಮೇಲೆ ಕಾರ್ಪೊರೇಷನ್ ಟ್ಯಾಕ್ಸ್. ಕಾರ್ಪೊರೇಷನ್ ಈ ಆದಾಯ ತೆರಿಗೆ ಮತ್ತು ಅಬಕಾರಿ ತೆರಿಗೆ ಮತ್ತು ಈ ಕಾರ್ಪೊರೇಷನ್ ತೆರಿಗೆ ಮತ್ತು ಸಂಪತ್ತು ತೆರಿಗೆ ಇದೆಲ್ಲ ಏನು ಬರುತ್ತೋ ಇದನ್ನು ಫೈನಾನ್ಸ್ ಕಮಿಷನ್ ಹೇಗೆ ರೆಕಮೆಂಡ್ ಮಾಡಿರುತ್ತೋ ಅದರ ಆಧಾರದ ಮೇಲೆ, ಅಂದರೆ ವಿವಿಧ ರಾಜ್ಯಗಳ ಹಂಚಿಕೆಯ ಶೇಕಡವಾರು ಹೇಗೆ ಹಣಕಾಸು ಆಯೋಗ ಮಾನದಂಡಗಳ ಮೇಲೆ ಶಿಫಾರಸನ್ನು ಮಾಡಿರುತ್ತೋ ಅದರ ಆಧಾರದ ಮೇಲೆ ನಮ್ಮ ಪಾಲನ್ನು ನಾವು ತಗೋಬೇಕಾಗತ್ತೆ. ದ ಫೈನಾನ್ಸ್ ಕಮಿಷನ್ ವಿಚ್ ಇಸ್ ಇಂಪ್ಲಿಮೆಂಟೆಡ್ ಎವ್ರಿ 5 years with the chairmanship of eminent economists ವಿಲ್ ಮೇಕ್ ರೆಕಮೆಂಡೇಶನ್ಸ್ ಆ್ಯಂಡ್ ಗಿವ್ ಫ್ಯೂ ಕ್ರೈಟೀರಿಯಾಸ್. ಕೆಲವೊಂದು ಮಾನದಂಡಗಳನ್ನು ಅವರು ಹೇಳ್ತಾರೆ. ಪಾಪ್ಯುಲೇಷನ್ಗೆ 5%, ಬ್ಯಾಕ್ವರ್ಡ್ನೆಸ್ಗೆ 10%, ಈ ಥರ ಟ್ಯಾಕ್ಸ್ ಬೇಸಿಗೆ 5%, ಈ ಥರ ಹೇಳ್ತಾ ಹೋಗ್ತಾರೆ. ಅಂದರೆ ನಿಮ್ಮ ರಾಜ್ಯದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದ್ದರೆ ನಿಮಗೆ ನಿಮ್ಮ ಪಾಪ್ಯುಲೇಷನ್ ಆಧಾರದ ಮೇಲೆ 5% ಅಷ್ಟು ಟ್ಯಾಕ್ಸು ನಿಮಗೆ ಸೆಂಟ್ರಲ್ ಗೌರ್ಮೆಂಟು ನಿಮಗೆ ಕೊಡುತ್ತೆ. ಆಮೇಲೆ ನೀವು ಬ್ಯಾಕ್ವರ್ಡ್ನೆಸ್ ಎಷ್ಟು ಹಿಂದುಳಿದಿರ್ತೀರೋ ಅಷ್ಟು ಜಾಸ್ತಿ ನಿಮಗೆ ಸಿಗುತ್ತೆ. ನೀವು ತುಂಬ ಹಿಂದುಳಿದಿದ್ರೆ ನಿಮಗೆ ಜಾಸ್ತಿ ಸಿಗುತ್ತೆ, ನೀವು ಸ್ವಲ್ಪ ಮುಂದುವರೆದಿರೋರಾದರೆ ನಿಮಗೆ ಕಡಿಮೆ ಸಿಗುತ್ತೆ. ಹೀಗೆ ಫೈನಾನ್ಸ್ ಕಮಿಷನ್ಸ್ ವಿಲ್ ಮೇಕ್ ದಿ ರೆಕಮೆಂಡೇಶನ್ಸ್. ಆನ್ ಬೇಸಿಸ್ ಆಫ್ ದಿ ರೆಕಮೆಂಡೇಶನ್ಸ್ ದ ಪರ್ಸೆಂಟೇಜ್ ಆಫ್ ಶೇರ್ ಟು ಡಿಫರೆಂಟ್ ಸ್ಟೇಟ್ಸ್ ವಿಲ್ ಬಿ given on basis of certain criteria and as per the recommendations made by the finance commissions. ದೆನ್ ನಾನ್ ಟ್ಯಾಕ್ಸ್ ಸೋರ್ಸಸ್. ಬರೀ ಟ್ಯಾಕ್ಸ್ ಸೋರ್ಸಸ್ ಮಾತ್ರ ನಮಗೆ ರೆವಿನ್ಯೂನ ಅಂತಂದರೆ ಇಲ್ಲ, ನಾನ್ ಟ್ಯಾಕ್ಸ್ ಸೋರ್ಸ್ ಕೂಡ ನಮಗೆ ರೆವಿನ್ಯೂ ಆಗುತ್ತೆ. ಯಾವ್ಯಾವುದು ಇದು ನಾನ್ ಟ್ಯಾಕ್ಸ್ ತೆರಿಗೆಯೇತರ ಆದಾಯ ಮೂಲಗಳು ಏನೇನು ಸರ್ಕಾರಕ್ಕೆ ಇರೋದು ಅಂತಂದರೆ, ಒಂದು ಪ್ರಾಫಿಟ್ಸ್ ಫ್ರಮ್ ಗೌರ್ಮೆಂಟ್ ಎಂಟರ್ಪ್ರೈಸಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ರಾಜ್ಯ ಸರ್ಕಾರದ ಉದ್ಯಮಗಳು ಹಾಗೂ ಕಚೇರಿಗಳಿಂದ ಬರುವಂತಹ ಲಾಭ. ಅಂದರೆ ಇವಾಗ ರಾಜ್ಯ ಸರ್ಕಾರನೇ ನಡೆಸ್ತಾ ಇರುವಂತಹ ಕೆಲವೊಂದು ಯಾವುದಾದ್ರೂ ಒಂದು ಉದ್ಯಮಗಳಾಗಿದ್ದರೆ ಅಲ್ಲಿಂದ ಏನು ಲಾಭ ಬರುತ್ತೋ ಅದು ನಮ್ಮ ತೆರಿಗೆತರ ಆದಾಯ ಆಗುತ್ತೆ. ಜೊತೆಗೆ ಸರ್ಕಾರದ ಸಂಸ್ಥೆಗಳು ಯಾವುದ್ಯಾವುದಿದೆಯೋ ಅಥವಾ ಕಚೇರಿಗಳು ಯಾವುದ್ಯಾವುದಿದೆಯೋ ಅಲ್ಲಿಂದ ಬರೋ ಲಾಭಗಳು ಕೂಡ ರಾಜ್ಯ ಸರ್ಕಾರದ ಆದಾಯದ ಮೂಲವಾಗಿರುತ್ತೆ. ಆಮೇಲೆ ರೆವಿನ್ಯೂ ಫ್ರಮ್ ಡಿಫ್ರೆಂಟ್ ಫಾರೆಸ್ಟ್ರಿ ಸೋರ್ಸಸ್. ಅರಣ್ಯಗಳ ವಿವಿಧ ಮೂಲಗಳಿಂದ ಬರುವಂತಹ ಆದಾಯ. ನಾವು ಅರಣ್ಯದಲ್ಲಿ ಸಿಗುವಂತಹ ಇದು ಶ್ರೀಗಂಧ ಇರ್ಬೋದು, ಶ್ರೀಗಂಧ ಮಾರಾಟ ಮಾಡೋದ್ರಿಂದ ಬರುವಂಥ ಆದಾಯ, ಅಥವಾ ಫಾರೆಸ್ಟಲ್ಲಿ ಸಿಗುವಂತಹ ಅನೇಕ ಮೂಲಗಳು, ಈಗ ಜೇನಾಗಿರ್ಬೋದು ಅಥವಾ ಯಾವ ಥರದ ಏನೇ ಸೋರ್ಸಸ್ ಸಿಕ್ಕಿದ್ರೂ ಕೂಡ ಅದರಿಂದ ಏನು ಆದಾಯ ಬರುತ್ತೋ ಅದೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ತೆರಿಗೆತರ ಆದಾಯದ ಮೂಲ ಅದು ಇಂಪಾರ್ಟೆಂಟ್ ತೆರಿಗೆತರ ಆದಾಯ. ಇನ್ಕಮ್ ಫ್ರಮ್ ಸ್ಟೇಟ್ ಗೌರ್ಮೆಂಟ್ ಲಾಟ್ರಿ. ಆ್ಯಕ್ಚುಲಿ ರಾಜ್ಯ ಸರ್ಕಾರ ಲಾಟ್ರಿಗಳಿಗೆ ಆದಾಯ ಇದೊಂದು ಸೋರ್ಸ್ ಆಗಿತ್ತು, ಆದರೆ ತುಂಬ ರಾಜ್ಯಗಳು ಇವತ್ತು ಲಾಟ್ರಿ ಟಿಕೆಟನ್ನು ಮಾರ್ತಾ ಇಲ್ಲ. ಸೊ ಹಾಗಾಗಿ ಇಟ್ ಇಸ್ ನೋ ಮೋರ್ ಸೋರ್ಸ್, ಬಟ್ ದಿಸ್ ವಾಸ್ ಅ ಸೋರ್ಸ್ ಒನ್ಸ್ ಅಪಾನ್ ಎ ಟೈಮ್. ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ವಿ ಡೋಂಟ್ ಹ್ಯಾವ್ ಲಾಟ್ರಿ ಸಿಸ್ಟಮ್. ಲಾಟ್ರಿಗಳು ಜನ ತಗೊಳ್ಳೋದಿಲ್ಲ, ಲಾಟ್ರಿನ ಬ್ಯಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಅದಿವತ್ತು ಇಲ್ಲ. ದೆನ್ ಇನ್ಕಮ್ ಫ್ರಮ್ ಫೈನ್ಸ್ ಆ್ಯಂಡ್ ಪೆನಾಲ್ಟೀಸ್. ದಂಡ ಮತ್ತು ಶುಲ್ಕಗಳ ಆದಾಯ. ಈಗ ಫಾರ್ ಎಕ್ಸಾಂಪಲ್ ನಾವು ಮಾಸ್ಕ್ ಹಾಕ್ಕೊಳ್ದೇ ಇರೋದಕ್ಕೆ ನಾವು ದಂಡವನ್ನು ಕಟ್ಟಬೇಕಾಗುತ್ತೆ, 250 ರೂಪಾಯಿ ದಂಡ ಕಟ್ಟಬೇಕು. ಈ ಥರ ಬಂದಂಥ ಆದಾಯ. ಲಾಕ್ಡೌನಲ್ಲಿ ನೀವು ಓಡಾಡಬೇಡಿ ಅಂದರೆ ಗಾಡಿಗಳು ಹೊರಗೆ ತೆಗಿತಾ ಇದ್ದರೆ ಅಲ್ಲಿ ವಿಧಿಸುವಂತಹ ದಂಡಗಳಾಗಿರ್ಬೋದು. ನೀವು ಯಾವುದೋ ಒಂದು ಎಕ್ಸಾಮ್ಗೆ ಹಾಕಬೇಕು, ಸರ್ಕಾರ ನಡೆಸ್ತಾ ಇರುವಂಥ ಯಾವುದೋ ಒಂದು ಎಕ್ಸಾಮ್ಗೆ ನೀವು ಅಪ್ಲಿಕೇಶನನ್ನು ಹಾಕಬೇಕು, ಅದಕ್ಕೆ ಒಂದು ಫೀಸ್ ನಿಗದಿಯನ್ನು ಮಾಡಿರ್ತಾರೆ, ಅದಕ್ಕೆ ನೀವು ಕಟ್ಟುವಂತಹ ಶುಲ್ಕಗಳಾಗಿರ್ಬೋದು. ಸೊ ದ ಫೈನ್ಸ್ ದಟ್ ಯು ಪೇ to the government for surpassing the rules that is made by the government, or the fee that you pay for any services that you need to get from the government, or you need to apply for any job or any seats in the colleges, all that comes as a source of income to the government, non-tax revenue to the government. ಆಮೇಲೆ ಡಿಫ್ರೆಂಟ್ ಸೋರ್ಸಸ್ ಆಫ್ ಇಂಟ್ರೆಸ್ಟ್ ರೆಸಿಪ್ಟ್ಸ್. ವಿವಿಧ ಮೂಲಗಳಿಂದ ಬಡ್ಡಿ ಆದಾಯ. ಸಪೋಸ್ ನೀವೇ ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಅಥವಾ ಬೇರೆ ಯಾವುದಾದ್ರೂ ಉದ್ಯಮಗಳಿಗೆ ಸಾಲ ಕೊಟ್ಟಿದ್ರೆ, ನಾವು ಅಂತಂದರೆ ಸರ್ಕಾರ ಸಾಲ ಕೊಟ್ಟಿದ್ರೆ, ಬೇರೆ ರಾಜ್ಯಗಳಿಗೆ ಸಾಲ ಕೊಟ್ಟಿದ್ರೆ ಅಥವಾ ಬೇರೆ ದೇಶಕ್ಕೆ ಸಾಲ ಕೊಟ್ಟಿದ್ರೆ ಅಲ್ಲಿಂದ ಪ್ರತಿ ವರ್ಷ ಬಡ್ಡಿ ಬರ್ತಾ ಇರುತ್ತೆ. ಈ ಬಡ್ಡಿ ಆದಾಯ ಕೂಡ ಸಾಕಷ್ಟು ಮೂಲವಾಗಿರುತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ಮೂಲದಿಂದ ನಮಗೆ ಇಂಟ್ರೆಸ್ಟ್ ರೆಸಿಪ್ಟ್ಸ್ ಇದೆಯೋ ಅದೆಲ್ಲ ಮೂಲದಿಂದ ನಮಗೆ ಬರುವಂತಹ ಆದಾಯ ಆಗಿರ್ಬೋದು.
ಆಮೇಲೆ ಗ್ರಾಂಟ್ ಇನ್ ಏಡ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದಿಂದ ದೊರೆಯುವಂತಹ ಅನುದಾನ. ಕೆಲವೊಂದು ಸತಿ ನಮ್ಮ ರಾಜ್ಯದ ಕಷ್ಟಗಳ ಆಧಾರದ ಮೇಲೆ ಅಥವಾ ನಮ್ಮ ರಾಜ್ಯದ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಕೆಲವೊಂದು ಸತಿ ಅನುದಾನವನ್ನು ಘೋಷಣೆ ಮಾಡುತ್ತೆ. ಸಪೋಸ್ ಇಲ್ಲೇನೋ ಫ್ಲಡ್ಸ್ ಆಯಿತು ಅಥವಾ ಇಲ್ಲೇನೋ ತೊಂದರೆ ಆಯಿತು, ಅವಾಗ ಕೆಲವೊಂದು ಗ್ರಾಂಟ್ಸನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅವಾಗ ಗ್ರಾಂಟ್ಸನ್ನು ರಿಲೀಸ್ ಮಾಡೋದಾಗಿರ್ಬೋದು. ಸೊ ವಾಟ್ ಎವರ್ ದ ಗ್ರಾಂಟ್ಸ್ ಇನ್ ಏಡ್ ದಟ್ ದ ಸೆಂಟ್ರಲ್ ಗೌರ್ಮೆಂಟ್ ಗಿವ್ಸ್ ಟು ಅ ಪರ್ಟಿಕ್ಯುಲರ್ ಸ್ಟೇಟ್, even that becomes a source. Then along with that, the loans and advances that the state governments takes, ಸಾಲ ಮತ್ತು ಮುಂಗಡಗಳು. ತುಂಬ ಸಾರಿ ರಾಜ್ಯ ಸರ್ಕಾರ ಬರ್ತಿರುವಂಥ ಆದಾಯದಲ್ಲಿ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸಾಲ ತಗೋಬೇಕಾಗುತ್ತೆ. ಇಟ್ ಹ್ಯಾಸ್ ಟು ಡಿಪೆಂಡ್ ಆನ್ ಲೋನ್ ಆ್ಯಂಡ್ ಅಡ್ವಾನ್ಸಸ್. ಇಫ್ ಇಟ್ ಕೆನಾಟ್ do all the expenditure with the revenue that it is getting, and then take up all the expenditure with the revenue. ಸೊ ನಮಗೆ ಬರ್ತಿರೋ ಆದಾಯದಲ್ಲಿ ನಾವು ಎಲ್ಲ ಖರ್ಚನ್ನ ನಿಭಾಯಿಸೋದಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದಾಗ ನಾವು ಸಾಲ ಮತ್ತು ಮುಂಗಡವನ್ನು ತಗೋಬೇಕು. ಅದು ಕೂಡ ನಮ್ಮ ಆದಾಯದ ಮೂಲ ಆಗುತ್ತೆ. ಕರ್ನಾಟಕ ಸರ್ಕಾರದ ತೆರಿಗೆ ವ್ಯವಸ್ಥೆಯ ತೊಂದರೆಗಳೇನು ಅಂತ ನೋಡಿದಾಗ, ಒಂದು, ದ ಲ್ಯಾಕ್ ಆಫ್ ಟ್ರಾನ್ಸ್ಫರ್ ಆಫ್ ಅಡಿಕ್ವೇಟ್ ರೆವಿನ್ಯೂ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ನೀವೇ ತುಂಬ ಸಾರಿ ನೋಡ್ತಾ ಇದ್ರೆ GST ನಮ್ಮ ಪಾಲನ್ನ ಕೊಡಿ ಅಂತ GST ಇಂಪ್ಲಿಮೆಂಟ್ ಆದಾಗಿಂದನೂ ಏನು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ GST ಪಾಲನ್ನ ತಗೊಂಡಿದೆ ಅದನ್ನು ನಾವು ಕೇಳ್ತಾನೆ ಬರ್ತಾ ಇದ್ದೀವಿ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಇನ್ನೂ ರಿಲೀಸ್ ಮಾಡ್ತಾನೆ ಇಲ್ಲ. ಮೊನ್ನೆ ತಾನೇ 1,000 ಕೋಟಿಯನ್ನು ಮಾತ್ರ ರಿಲೀಸ್ ಮಾಡಿತು. ಅಂದರೆ ಎಷ್ಟು ನಮಗೆ ರೆವಿನ್ಯೂ ಅಗತ್ಯ ಇದೆಯೋ, ಇಟ್ ಡಸ್ ನಾಟ್ ಟ್ರಾನ್ಸ್ಫರ್ ದಿ ಅಡಿಕ್ವೇಟ್ ರೆವಿನ್ಯೂ that the state needs. The state has given so much of GST to the central government, but while giving to the state back, the central governments don't show that interest. ತುಂಬ ಆಸಕ್ತಿ ತೋರಿಸಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಣವನ್ನು ಅವ್ರು ನಮಗೆ ವಾಪಸ್ ಕೊಡೋದೇ ಇಲ್ಲ, GSTಯನ್ನು ವಾಪಸ್ ಕೊಡೋದೇ ಇಲ್ಲ. ಸೊ ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ಆಫ್ ಕರ್ನಾಟಕ ಟ್ಯಾಕ್ಸ್ ಸಿಸ್ಟಮ್. ಆ್ಯಂಡ್ ದೆನ್ ಅನ್ಡ್ಯೂ ಇನ್ಕ್ರೀಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ಖರ್ಚಿನಲ್ಲಿ ಅನಗತ್ಯವಾಗಿ ಹೆಚ್ಚಳ ಆಗ್ತಿರೋದು. ಅಂದರೆ ಅವಶ್ಯಕತೆಗಿಂತ ಜಾಸ್ತಿ ಖರ್ಚು ಬರುವಂಥದ್ದು. ನಾವು 2 ವರ್ಷದಿಂದ ನೆರೆ ನೋಡ್ತಾ ಇದ್ದೀವಿ. ಈ ಥರ ಆಗಿರಲಿಲ್ಲ ಸುಮಾರು ವರ್ಷದಿಂದ, ಬಟ್ ವಿ ಆರ್ ಸೀಯಿಂಗ್ ಫ್ಲಡ್ಸ್ ಕಂಟಿನ್ಯೂಸ್ಲಿ ಫ್ರಮ್ 2 to 3 years where thousands of people lose their properties, lose their houses, and government has to take up the responsibility, provide them with temporary shelter, provide them food and other medical facilities, give them houses, rebuild their houses. All these are the expenditure that the state government would not have anticipated, but it has to take up these expenditure because unexpectedly this comes. So ಈ ಥರದ ಖರ್ಚುಗಳು ತುಂಬ ಜಾಸ್ತಿ ಆಗ್ತದೆ, ಅನ್ಡ್ಯೂ ಇನ್ಕ್ರೀಸ್. ಒಂಥರ ಸಾರ್ವಜನಿಕ ಖರ್ಚಿನಲ್ಲಿ ಅನಗತ್ಯವಾಗಿ ಹೆಚ್ಚಳ ಆಗ್ತಿರೋದು. ಇದು ಕೂಡ ನಮ್ಗೆ ಎಷ್ಟೇ ಟ್ಯಾಕ್ಸ್ ನಮ್ಮ ಬೇಸ್ ಬಂದ್ರೂ ನಮಗೆ ಆ ಖರ್ಚನ್ನು ನಿಭಾಯಿಸೋದು ಕಷ್ಟ ಆಗ್ತದೆ. ಸೊ ದಿಸ್ ಇಸ್ ಒನ್ ಥಿಂಗ್. ದೆನ್ ನ್ಯಾರೋ ಟ್ಯಾಕ್ಸ್ ಬೇಸ್. ಆ್ಯಕ್ಚುಲಿ ಕರ್ನಾಟಕದ್ದು ತುಂಬ ನ್ಯಾರೋ ಏನಲ್ಲ, ಬಟ್ ಕಂಪ್ಯಾರಿಟಿವ್ಲಿ ಇಟ್ ಈಸ್ ನ್ಯಾರೋ ಟ್ಯಾಕ್ಸ್ ಬೇಸ್. ಇನ್ನಷ್ಟು ಟ್ಯಾಕ್ಸ್ ಸಿಗುವಂತಹ ನಮ್ಮ ಮೂಲಗಳು ಇನ್ನಷ್ಟು ಜಾಸ್ತಿ ಆದರೆ ನಮಗಿನ್ನೂ ಆದಾಯದ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್, ಟ್ಯಾಕ್ಸ್ ಇವೇಷನ್, ತೆರಿಗೆ ವಂಚನೆಯನ್ನು ಮಾಡುವಂಥದ್ದು. ಯಾರು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, ಅವರ ಆದಾಯ ಸರ್ಕಾರಕ್ಕೆ ಪೂರ್ತಿ ಲೆಕ್ಕ ಗೊತ್ತಾಗ್ತಾ ಇರುತ್ತೆ, ಅವರು ತೆರಿಗೆಯನ್ನು ಇವೇಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ತುಂಬ ಸಾರಿ ಪ್ರೈವೇಟಲ್ಲಿ ಮಾಡುವಂತಹ ಬಿಸ್ನೆಸ್ ಮೆನ್ನು ಅಥವಾ ಪ್ರೈವೇಟಲ್ಲಿ ಯಾವುದೋ ಒಂದು ಅಂಗಡಿ ಇಟ್ಕೊಂಡು ಅಥವಾ ಇದು ಮಾಡ್ತಿರೋರು ತುಂಬ ಸಾರಿ ಬಿಲ್ ಇಲ್ದಾಗೆ, ರಸೀದಿ ಕೊಡದಾಗೆ ವಸ್ತುಗಳನ್ನು ಕೊಡೋದು, ಗಿವಿಂಗ್ ಎಕ್ಸ್ಚೇಂಜ್ ಆಫ್ goods without giving the receipt. ಇದು ಸರ್ಕಾರದ ಲೆಕ್ಕಕ್ಕೆ ಬರೋದಿಲ್ಲ. ಈ ಥರದ ತೆರಿಗೆ ವಂಚನೆ ತುಂಬ ಆಗುತ್ತೆ. ನಾನು 500 ರೂಪಾಯಿಗೆ ಏನೋ ಕೊಂಡ್ಕೊಂಡ್ರೆ ಅದರಲ್ಲಿ 9% ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಬೇಕು, 9% ಸ್ಟೇಟ್ ಗೌರ್ಮೆಂಟ್ಗೆ ಹೋಗಬೇಕು. ನಾನು ಅದನ್ನು ಟ್ಯಾಕ್ಸ್ ಕಟ್ಟಬೇಕಲ್ಲ 18% ಅಂತ ನಾನು ಅವನ ಹತ್ರ ಬಿಲ್ ಕೇಳದೆ ಹೋಗ್ಬೋದು. So the 34 rupees with which 18% of tax that I have to pay for the 30 rupees or 40 rupees tax that I have to pay, I may just save it. But what happens, that 500 rupees which has to come to the account of government will not come to the account of government. ಸರ್ಕಾರಕ್ಕೆ ಲೆಕ್ಕನೇ ಸಿಗೋದಿಲ್ಲ ಅದು. ನಾನೇನೋ 40 ರೂಪಾಯಿ ನಂಗೆ ಕಮ್ಮಿ ಆಗುತ್ತೆ, 500 ರೂಪಾಯಿದು ತೊಗೊಂಡಿದ್ದೀನಿ, 40 ರೂಪಾಯಿ ನೀವು ಬಿಲ್ ತೊಗೊಳ್ದೇ ಇದ್ರೆ ನಾನು 40 ರೂಪಾಯಿ ಕಮ್ಮಿ ಮಾಡಿಕೊಡ್ತೀನಿ ಅಂತ ಅಂಗಡಿಯವ್ನು ಹೇಳಿದ್ರೆ ನಾವು ಎಸ್ ಅಂತ ಬಂದುಬಿಟ್ರೆ ನಮ್ಮ 40 ರೂಪಾಯಿನ ಉಳಿಸೋದಕ್ಕೋಸ್ಕರ ನಾವು ಸರ್ಕಾರಕ್ಕೆ 500 ರೂಪಾಯಿನ ವಂಚನೆ ಮಾಡ್ತಿರ್ತೀವಿ. ಅವನು 500 ರೂಪಾಯಿನ ಸರ್ಕಾರದ ಲೆಕ್ಕಕ್ಕೆ ಗೊತ್ತಿಲ್ಲದಾಗೆ ಬ್ಲ್ಯಾಕ್ ಮನಿಯನ್ನು ಸೃಷ್ಟಿ ಮಾಡ್ತಿರ್ತಾನೆ. ಇಟ್ ಲೀಡ್ಸ್ ಟು ಬ್ಲ್ಯಾಕ್ ಮನಿ, ಕಪ್ಪು ಹಣದ ಲೆಕ್ಕಕ್ಕೆ ಬರ್ತಾ ಹೋಗುತ್ತೆ. ಈ ಥರ ಟ್ಯಾಕ್ಸ್ ಇವೇಡ್ ಮಾಡೋದು, ಮೋಸ ಮಾಡೋದು. ಆಮೇಲೆ ಎಲ್ಲೆಲ್ಲಿಂದನೂ ಆದಾಯ ಬಂದಿರುತ್ತೆ, ನನಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ, ಆದಾಯ ಬಂದಿದೆ ಅಂತ ಹೇಳಿದ್ರೆ ಅಗ್ರಿಕಲ್ಚರಲ್ ಲ್ಯಾಂಡ್ಗೆ ಟ್ಯಾಕ್ಸ್ ಕಡಿಮೆ ಇದೆ, ಸೊ ಆವಾಗ ಮಾಡುವಂಥದ್ದು.
ಆಲ್ ದೀಸ್ ಆರ್ ತುಂಬ ಸಾರಿ ಮೋಸ ಮಾಡ್ತಾರೆ, ತಪ್ಪು ಲೆಕ್ಕವನ್ನು ತೋರಿಸ್ತಾರೆ, ಒಂದು ಕಡೆ ಲಾಸ್ ಆಗಿದೆ ಅನ್ನೋದನ್ನು ತೋರಿಸಿ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ದೇರ್ ಆರ್ ಮೆನಿ ಅದರ್ ಥಿಂಗ್ಸ್ ವಿಚ್ ದ ಗೌರ್ಮೆಂಟ್ ವಿಲ್ ಬಿ ವಿಚ್ people will be doing. So tax evasion is also one of the main problem of Karnataka tax system. Yeah, but if I have to say very frankly, it is not the problem only of Karnataka tax system, it is the problem of entire country. ಎಲ್ಲ ಕಡೆನೂ ಈ ಥರದ ಮೋಸ ಮಾಡಿ ಸರ್ಕಾರದ ಲೆಕ್ಕಕ್ಕೆ ಬರದೇ ಇರೋ ಹಾಗೆ ಟ್ಯಾಕ್ಸನ್ನು ವಂಚನೆ ಮಾಡೋದನ್ನು ನೋಡ್ತಾನೆ ಹೋಗ್ತಿದ್ದೀವಿ. ಸೊ ಹಾಗಾಗಿ ದಿಸ್ ಇಸ್ ಒನ್ ಪ್ರಾಬ್ಲಮ್ ದಟ್ ವಿ ಆರ್ ಫೇಸಿಂಗ್. So if you see the summary, we have just focused in this session about the revenue of the government, sources of taxes and sources of non taxes. ತೆರಿಗೆಯ ಮೂಲಗಳು ಮತ್ತು ತೆರಿಗೆಯಿತರ ಮೂಲಗಳು ಯಾವ್ದ್ಯಾವುದು, ಮತ್ತೆ ಸರ್ಕಾರಕ್ಕೆ ಬರೋ ಆದಾಯದ ಸಮಸ್ಯೆಗಳು, ತೆರಿಗೆಯಲ್ಲಿ ಇರುವಂತಹ ತೆರಿಗೆ ಪದ್ಧತಿಯಲ್ಲಿ ಇರುವಂತಹ ಸಮಸ್ಯೆಗಳು ಯಾವ್ದ್ಯಾವುದು ಅನ್ನೋದನ್ನು ನೋಡಿದ್ವಿ. ಸೊ ಸಾರಾಂಶವನ್ನು ಹೇಳಬೇಕು ಅಂತಂದರೆ, ದ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಗೆಟಿಂಗ್ ಇಟ್ಸ್ ರೆವಿನ್ಯೂ from various types of taxes, tax share from central and non-tax sources. However, due to increasing public expenditure and many problems in tax system in the state, the revenue collected is not sufficient for its expenditure. The government has to take certain measures to improve its tax system and thereby can procure more revenue. ಕರ್ನಾಟಕ ರಾಜ್ಯ ಸರ್ಕಾರ ವಿವಿಧ ರೀತಿಯ ತೆರಿಗೆಗಳು, ಕೇಂದ್ರದಿಂದ ಬರುವಂತಹ ತೆರಿಗೆಯ ಪಾಲು ಮತ್ತು ತೆರಿಗೆತರ ಮೂಲಗಳಿಂದ ತನ್ನ ಆದಾಯವನ್ನು ಪಡೀತಾ ಇರುತ್ತೆ. ಆದರೆ ಹೆಚ್ಚುತ್ತಾ ಇರುವಂತಹ ಸಾರ್ವಜನಿಕ ಖರ್ಚು ಮತ್ತು ರಾಜ್ಯದಲ್ಲಿ ತೆರಿಗೆ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಅನೇಕ ಸಮಸ್ಯೆಗಳು ಆಗ್ತಿರೋದ್ರಿಂದ ಖರ್ಚಿಗೆ ಸಾಕಾಗ್ತಿಲ್ಲ. ಸೊ ತನ್ನ ತೆರಿಗೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋದಕ್ಕೆ ಸರ್ಕಾರ ಕೆಲವು ಕ್ರಮಗಳನ್ನು ತಗೋಬೇಕು ಮತ್ತು ಈ ಮೂಲಕ ಹೆಚ್ಚಿನ ಆದಾಯ ಗಳಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ. ಸೊ ದ ಗೌರ್ಮೆಂಟ್ ಹ್ಯಾಸ್ ಗುಡ್ ಟ್ಯಾಕ್ಸ್ ಬೇಸ್, ಅದನ್ನು ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಳೋ ಅವಕಾಶ ಇದೆ, ಮಾಡ್ಕೋಬೇಕು. ಜೊತೆಗೆ ಫ್ರಮ್ ದ ಸೆಂಟ್ರಲ್ ಆಲ್ಸೋ ವಿ ನೀಡ್ ಟು ಗೆಟ್ ವಾಟ್ ಎವರ್ ಈಸ್ ಅವರ್ ಶೇರ್. ನಮ್ಮ ಪಾಲು ಏನಿದೆ ಅದನ್ನು ಸೆಂಟ್ರಲ್ ಗೌರ್ಮೆಂಟು ಆಗಿಂದಾಗೆ ಕೊಟ್ಟರೆ ನಮಗಿನ್ನೂ ಅನುಕೂಲ ಆಗುತ್ತೆ ಕೆಲಸವನ್ನು ಮಾಡೋದು. ಸೊ ಆಗಿಂದಾಗೆ ಅದು ಕೂಡ ಕೊಡಬೇಕಾಗತ್ತೆ. ಆವಾಗ ನಾವು ವೆಚ್ಚವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ದರ್ ಇಸ್ ಆಲ್ವೇಸ್ ಎ ಗ್ಯಾಪ್ ಬಿಟ್ವೀನ್ ದಿ ರೆವಿನ್ಯೂ ಆ್ಯಂಡ್ ಟ್ಯಾಕ್ಸಸ್. ಸೊ ರೆವಿನ್ಯೂಗೂ ಮತ್ತು ನಮಗೆ ರೆವಿನ್ಯೂ ಆ್ಯಂಡ್ expenditure, when there is difference between revenue and expenditure, we have to depend on the public debt, which is not good development. ಸೊ ಹಾಗಾಗಿ ನಮ್ಮ ಟ್ಯಾಕ್ಸ್ ಬೇಸೇ ಚೆನ್ನಾಗಾದರೆ ನಾವು ಸಾರ್ವಜನಿಕ ಸಾಲವನ್ನು ಆದಷ್ಟು ಕಡಿಮೆ ಮಾಡ್ಕೋಬೋದು. ಸೊ ದಿಸ್ ವಾಸ್ ಅಬೌಟ್ ದಿ ರೆವಿನ್ಯೂ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಫ್ರಮ್ ಟ್ಯಾಕ್ಸಸ್, ನಾನ್ ಟ್ಯಾಕ್ಸ್ ಆ್ಯಂಡ್ ಅದರ್ ಸೋರ್ಸಸ್. ಸೊ ತೆರಿಗೆಯಿಂದ, ತೆರಿಗೆಯಿತರ ಮೂಲದಿಂದ ಮತ್ತು ಇತರೆ ಮೂಲದಿಂದ ಬರುವಂತಹ ಆದಾಯ ಮತ್ತು ಆದಾಯದ ಮೂಲ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್.